ಓಕೆ, ಈಗ ಯೆರೂಸಲೇಮ್ ತಿರುಗಿ ಕಟ್ಟುವುದಕ್ಕೆ ಅಪ್ಪಣೆ ಯಾವಾಗ ಆಯಿತು? ಅರ್ತಷಸ್ತನ ರಾಜನ 20ನೇ ವರ್ಷದಲ್ಲಿ ನಿಸಾನ್ ಮಾಸದಲ್ಲಿ ನೆಹೆಮೀಯನಿಗೆ ಅಪ್ಪಣೆ ಸಿಕ್ತು ಯೆರೂಸಲೇಮನ್ನು ತಿರುಗಿ ಕಟ್ಟುವುದಕ್ಕೆ. ಹೌದಲ್ಲ? ಈಗ ಅಂದಿನಿಂದ 483 ವರ್ಷ, ಅಂದರೆ 7 ವಾರ 62 ವಾರ, 483 ವರ್ಷ ಯಾವಾಗ ಮುಗೀತದೋ ಮೆಸ್ಸಿಯ ಶಲ್ ಬಿ ಕಟ್ ಆಫ್, ಯೇಸು ಕೊಲ್ಲಲ್ಪಡ್ತಾನೆ. ಈಗ ನೋಡೋಣ, ಈಗ ಅರ್ತಷಸ್ತನ ರಾಜ ಯಾವಾಗ ಆಳಿದನು? ಇದನ್ನು ನಾನು ಹುಡುಕೋದಕ್ಕಾಗಿ ಹೆಚ್ಚು ಕಡಿಮೆ ನಾನು ನೆನೆಸ್ತಾನೆ ಒಂದು 15-20 ದಿವಸ ಕುಂತಿದ್ದೇನೆ. ಮುಂಜಾನೆ ನಾಷ್ಟ ಮಾಡಿ 7-8 ಗಂಟೆಗೆ ಕುಂತರೆ ರಾತ್ರಿ 10 ಗಂಟೆ ತನಕ. ಅದು ದೇವರ ಕೃಪೆಯಿಂದ. ಸೊ ಹೀಗೆ ರಾತ್ರಿ ಹಗಲು ಆತನ ಸನ್ನಿಧಾನದಲ್ಲಿ ಕುಂತು ಈ ಒಂದು ಚಿತ್ರವನ್ನೆಲ್ಲ ತಯಾರು ಮಾಡುವುದಕ್ಕೆ ದೇವರು ಬುದ್ಧಿ ಕೊಟ್ಟನು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸೊ ಒಂದು 15-20 ದಿನ ಆದ ಮೇಲೆ ನನಗೆ ಒಂದು ಪುಸ್ತಕದಲ್ಲಿ ಸಿಕ್ತು. ಅದು ಯಾವುದು ಪುಸ್ತಕ ಅಂದ್ರೆ, ಅರ್ತಷಸ್ತನ ರಾಜನು ಯಾವಾಗ ಆಳಿದನೋ ಅಂತೇಳಿ ಹೇಳುವಾಗ ನನಗೊಂದು ಪುಸ್ತಕದಲ್ಲಿ ಸಿಕ್ತು. ಯಾವ ಪುಸ್ತಕ? ತಮಿಳ್ನಲ್ಲಿ ಒಂದು ಪುಸ್ತಕ ಇದೆ, ಕನ್ಕಾರ್ಡೆನ್ಸ್ ಟು ದ ತಮಿಳ್ ಬೈಬಲ್. ಈ ಪುಸ್ತಕ ಸ್ವಲ್ಪ ದೊಡ್ಡದಿರ್ತದೆ. ಇದರಲ್ಲಿ ಕನ್ಕಾರ್ಡೆನ್ಸ್ ಮಾತ್ರವಲ್ಲ, ಬೈಬಲ್ನಲ್ಲಿ ಎಷ್ಟು ಜನರು ಇದ್ದಾರೋ ಅಷ್ಟು ಜನರ ಹಿಸ್ಟ್ರಿ ಈ ಪುಸ್ತಕದಲ್ಲಿ ಇದೆ. ಸೊ ಇದನ್ನು ನಾನು ತಗೊಂಡು ನೋಡಿದೆ. ಅರ್ತಷಸ್ತನ ರಾಜ ಇಲ್ಲಿ ಇದೆ. ಅರ್ತಷಸ್ತ್ರ ರಾಜ ಯಾವಾಗ ಆಳಿದನು? ಇದು ನೆಹೆಮೀಯ 2ನೇ ಅಧ್ಯಾಯ 1ನೇ ವಾಕ್ಯ. ಇದು ಈಗ ನಾವು ಓದಿದ್ದು. ಅವನಲ್ಲಿ ಅರ್ತಷಸ್ತ್ರ ರಾಜ, ಇವನು ಆಳ್ವಿಕೆಯ 20ನೇ ವರ್ಷದಲ್ಲಿ ನಿಸಾನ್ ಮಾಸದಲ್ಲಿ. ಇವನು ಯಾವಾಗ ರಾಜ್ಯ ಮಾಡಿದನು? ಅರ್ತಷಸ್ತ್ರ ರಾಜ ಇಲ್ಲಿ ಆಯ್ತು ನೋಡ್ರಿ. ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ 465ರಿಂದ 424 ತನಕ ಅರ್ತಷಸ್ತ್ರ ರಾಜ ರಾಜ್ಯ ಮಾಡಿದನು. 465ರಿಂದ 424 ಟೋಟಲ್ ನೀವು ಲೆಕ್ಕ ಮಾಡಿದರೆ 41 ವರ್ಷ ಈ ಅರ್ತಷಸ್ತ್ರ ರಾಜ ರಾಜ್ಯ ಮಾಡಿದನು. ಈಗ 465ರಿಂದ 424 ಇಲ್ಲಿ ತಗೊಂಡು, ಇಲ್ಲಿ ನೋಡ್ರಿ, ಇದನ್ನು ಹಾಗೆ ನಾನು ಇಲ್ಲಿ ತಗೊಂಡು ಬಂದಿದ್ದೇನೆ. ಇಲ್ಲಿ ನೋಡ್ರಿ, ಅರಸನಾದ ಅರ್ತಷಸ್ತನ 20ನೇ ವರ್ಷ ಅಂದ್ರೆ ಈ 465ರಿಂದ 424, 460ರಿಂದ 424 ಇವನು ರಾಜ್ಯ ಮಾಡಲಿಕ್ಕೆ ಶುರು ಮಾಡಿದಂಥ 20ನೇ ವರ್ಷ. ಈಗ 465ರಲ್ಲಿ 20 ವರ್ಷ ಹೋಯ್ತಂದ್ರೆ ಎಷ್ಟು ಬರ್ತದೆ? 465ರಲ್ಲಿ ಅವನು ಶುರು ಮಾಡಿದ. 465ರಲ್ಲಿ 20 ಮೈನಸ್ ಮಾಡಿರಿ, 445. ಕರೆಕ್ಟಾ? ಆ 445 ನಾನು ತಗೊಂಡು ಬಂದಿದ್ದೇನೆ. ಇಲ್ಲಿ ದಾನಿಯೇಲನ ದರ್ಶನದಲ್ಲಿ ದೇವರು ಕೊಡುವಂಥದ್ದು ಏನಂತಂದರೆ, ಯೆರೂಸಲೇಮ್ ಕಟ್ಟುವುದಕ್ಕೆ ಅಪ್ಪಣೆ ಹೊರಟ ಅಂದಿನಿಂದ ಯೇಸು ಸ್ವಾಮಿ ಸಾಯುವ ತನಕ 7 ವಾರ 62 ವಾರ ಆಗಬೇಕು. ಹೌದಲ್ಲ? ಇದು ಅರ್ಥ ಆಯ್ತಲ್ಲ? ಓಕೆ, 7 ವಾರ 62 ವಾರ, ಟೋಟಲ್ ಎಷ್ಟು ವಾರ? 60. ಈಗ 69 ವಾರಗಳಲ್ಲಿ ಎಷ್ಟು ದಿನ ಇದೆ? 483 ದಿನ. ಒಂದು ದಿನ 1 ವರ್ಷ ಅಂದ್ರೆ 483 ದಿನ ಎಷ್ಟು ವರ್ಷ? 483 ವರ್ಷ. ಹಾಗಾದರೆ ಯೆರೂಸಲೇಮ್ ಕಟ್ಟುವುದಕ್ಕೆ ಅಪ್ಪಣೆ ಹೊರಟ ಅಂದಿನಿಂದ 483 ವರ್ಷ ಯಾವಾಗ ಮುಗೀತದೋ ಯೇಸು ಸ್ವಾಮಿ ಶಿಲುಬೆಗೆ ಪ್ರಾಣ ಕೊಡ್ತಾನೆ. ಇದು ಅರ್ಥ ಆಯ್ತಾ? ಓಕೆ. ಈಗ ಯೆರೂಸಲೇಮ್ ಕಟ್ಟುವುದಕ್ಕೆ ಅಪ್ಪಣೆ ಯಾವಾಗ ಬಂತು?
ಅರ್ತಷಸ್ತನ ರಾಜನ 20ನೇ ವರ್ಷ ನಿಸಾನ್ ಮಾಸದಲ್ಲಿ ನೆಹೆಮೀಯನಿಗೆ ಅಪ್ಪಣೆ ಆಯಿತು ಯೆರೂಸಲೇಮ್ ಕಟ್ಟುವುದಕ್ಕೆ. ಅರ್ತಷಸ್ತ ರಾಜ ಯಾವಾಗ ರಾಜ್ಯ ಮಾಡಿದನು? ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ. ಇದು ಜೀರೋ. ಬಿ ಸಿ ಎಂಬುದು ಬಿಫೋರ್ ಕ್ರೈಸ್ಟ್, ಎ ಡಿ ಎಂಬುದು ಅನ್ನೋ ಡೊಮಿನಿ, ಅಂದರೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ. ಸೊ ಇದು ಜೀರೋ. ಬಿ ಸಿ ಎ ಡಿ, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ, ಯೇಸು ಸ್ವಾಮಿ ಹುಟ್ಟಿದ ನಂತರ. ಈಗ ಬಿ ಸಿ ಎ ಡಿ, ಓಕೆ, ಇದಷ್ಟೇ ನೀವು ನೆನಪಿಟ್ಕೊರಿ. ಈಗ ಅರ್ತಷಸ್ತ್ರ ರಾಜ ಯಾವಾಗ ರಾಜ್ಯ ಮಾಡಿದನು? ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ 465ರಿಂದ 424 ತನಕ ಅವನು ರಾಜ್ಯ ಮಾಡಿದನು. ಟೋಟಲ್ ನೋಡಿದ್ರೆ 41 ವರ್ಷ. ಈಗ ಅರ್ತಷಸ್ತ್ರ ರಾಜ್ಯ ಮಾಡಲಿಕ್ಕೆ ಶುರು ಮಾಡಿದ ಅಂದಿನಿಂದ, ಅಂದರೆ 465ರಿಂದ 20 ವರ್ಷ ಆದ ಮೇಲೆ ನಿಸಾನ್ ಮಾಸದಲ್ಲಿ ಅರ್ತಷಸ್ತ್ರ ರಾಜ ನೆಹೆಮೀಯನಿಗೆ ಅಪ್ಪಣೆ ಕೊಟ್ಟ ಯೆರೂಸಲೇಮನ್ನು ಕಟ್ಟುವುದಕ್ಕೆ. ಹೌದಲ್ಲ? ಓಕೆ. ಹಾಗಾದರೆ 465ರಿಂದ 20 ಮೈನಸ್ ಮಾಡಿದರೆ, 20 ವರ್ಷ ಮೈನಸ್ ಮಾಡಿದರೆ ಎಷ್ಟು ಬರ್ತದೆ? 445ರಲ್ಲಿ ನೆಹೆಮೀಯನಿಗೆ ಅಪ್ಪಣೆ ಸಿಕ್ತು ಯೆರೂಸಲೇಮ್ ಕಟ್ಟುವುದಕ್ಕೆ. ಇದು ಅರ್ಥ ಆಯ್ತಾ? ಈಗ ಆ 445 ಇಲ್ಲಿ ಬಂತು. ಯಾಕಂದ್ರೆ ಅರ್ತಷಸ್ತ್ರ ರಾಜನ 445ನೇ ವರ್ಷದಲ್ಲಿ ನಿಸಾನ್ ಮಾಸದಲ್ಲಿ ಅವನಿಗೆ ನೆಹೆಮೀಯನಿಗೆ ಅಪ್ಪಣೆ ಸಿಕ್ತು ಯೆರೂಸಲೇಮ್ ಕಟ್ಟುವುದಕ್ಕಾಗಿ. ಓಕೆ. ಯೇಸು ಸ್ವಾಮಿಯ ಜನ್ಮ ಆಕ್ಚುಲಿ ಏನು ಹೇಳುತ್ತದೆ ಹಿಸ್ಟ್ರಿ, ಜೀರೋದಲ್ಲಿ ಆಗಲಿಲ್ಲ. ಯೇಸು ಸ್ವಾಮಿಯ ಜನ್ಮ 4 ವರ್ಷ ಮುಂಚೆಯೇ ಆಗಿದೆ. ಇದು ಯಾಕೆ ಮಿಸ್ಟೇಕ್ ಆಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಹೆಚ್ಚು ಕಡಿಮೆ 500 ವರ್ಷ ಆದ ಮೇಲೆ ಡಿವೈಡ್ ಮಾಡಿದರು, ಕ್ರಿಸ್ತಪೂರ್ವ ಕೀರ್ತಶಕ ಅಂತೇಳಿ. ಈಗ ಅವಾಗದಿಂದ 500 ವರ್ಷ ಲೆಕ್ಕ ಮಾಡುವಾಗ ಒಂದು 4 ವರ್ಷ ಏನೋ ಸ್ವಲ್ಪ ಅದರಲ್ಲಿ ಗಡಿಬಡಿ ಆಗಿದೆ. ಈ ಪುಸ್ತಕದಲ್ಲಿ ನಾನು ನೋಡಿದನು, ಯೇಸು ಸ್ವಾಮಿಯ ಜನ್ಮ ಜೀರೋದಲ್ಲಿ ಇಲ್ಲ, ಬಿ ಸಿ 4ರಲ್ಲಿ ಆಗಿದೆ. ಬಿ ಸಿ, ಅದಕ್ಕೆ ನಾನು ಇಲ್ಲಿ ನೋಡಿದ್ದೇನೆ, ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್ ಬಿ ಸಿ 4ರಲ್ಲಿ ಆಗಿದೆ. ಬಿ ಸಿ ಅಂದರೆ ಬಿಫೋರ್ ಕ್ರೈಸ್ಟ್, ಇದು ಇಂಗ್ಲೀಷ್ನಲ್ಲಿ. ಎ ಡಿ ಅಂದರೆ ಅನ್ನೋ ಡೊಮಿನಿ, ಇದು ಲ್ಯಾಟಿನ್ ಪದ. ಇದರ ಅರ್ಥ ಇನ್ ದ ಇಯರ್ ಆಫ್ ದಿ ಲಾರ್ಡ್ refers specifically to the birth of Jesus Christ. ಯೇಸು ಸ್ವಾಮಿ ಹುಟ್ಟಿದ ನಂತರ, ಅದೇ ಎಡಿ. ಇದು ಲ್ಯಾಟಿನ್ ಪದ, ಅನ್ನೋ ಡೊಮಿನಿ. ಓಕೆ. ಈಗ ಯೇಸು ಸ್ವಾಮಿ ಹುಟ್ಟಿದ ಯಾವಾಗ? ಬಿ ಸಿ 4ರಲ್ಲಿ. ಅದಕ್ಕೆ ಆ 4 ಇಲ್ಲಿ ತಗೊಂಡು ಬಂದಿದ್ದೇನೆ. ಅರ್ಥ ಆಯ್ತಾ? ಈ 4 ಹೇಗೆ ಬಂತು? ಯೇಸು ಸ್ವಾಮಿ ಹುಟ್ಟಿದ್ದು ಬಿ ಸಿ 4, ಅದಕ್ಕೆ ಆ 4 ಇಲ್ಲಿ ತಗೊಂಡು ಬಂದುಬಿಟ್ಟಿದ್ದೇನೆ. ಓಕೆ. ಈಗ 445 ಹೇಗೆ ಬಂತು ಗೊತ್ತರಾ? ಈ 4 ಹೇಗೆ ಬಂತು ಗೊತ್ತರಾ? ಓಕೆ. ಈಗ ನೀವು ನನಗೆ ಹೇಳಬೇಕು, ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಎಷ್ಟು ವರ್ಷದಲ್ಲಿ ಸಿಲುಬೆಗೆ ಹೊಡೆದರು? 33. ಆ 33 ಇಲ್ಲಿ ತಗೊಂಡು ಬಂದಿದ್ದೇನೆ. 445 + 4 + 33.5 ಟೋಟಲ್ ಎಷ್ಟಾಯಿತು? 482. ಅಲ್ಲಿ ನಿಸಾನ್ ಮಹಿನಾ ಅಂತೇಳಿ ನೋಡಿದವಲ್ಲ, ನೀವು ಯಹೂದಿಯರ ಮಹಿನಾವನ್ನು ಲೆಕ್ಕ ಮಾಡಿದರೆ ಕರೆಕ್ಟ್ 6 ತಿಂಗಳು ಅದರಲ್ಲಿ ಬರ್ತದೆ. ಲೆಕ್ಕ ಮಾಡಿದರು, ನನಗೆ ಹೇಳಿದರು. ಆ 6 ತಿಂಗಳು ನಾವು ಇದರಲ್ಲಿ ಜೋಡಿಸಿಬಿಟ್ರೆ ಎಷ್ಟು ಬಂದುಬಿಡ್ತದೆ?
400 ಬಂತು ನೋಡ್ರಿ. 483 ವರ್ಷ ಮುಗಿಯುವಾಗ ಯೇಸು ಕ್ರಿಸ್ತನು ಸಿಲುಬೆಗೆ ಹಾಕಲ್ಪಡ್ತಾನೆ. ಹಲ್ಲೆಲೂಯಾ. ಏನು ದೇವರು ವರ್ಷಗಳನ್ನು ಎನ್ನಿಸಿ ಇಟ್ಟಿದ್ದಾನೆ. ಯೆರೂಸಲೇಮು ತಿರುಗಿ ಕಟ್ಟುವುದಕ್ಕೆ ಅಪ್ಪಣೆ ಆದದ್ದರಿಂದ ಯೇಸು ಸ್ವಾಮಿ ಸಾಯುವ ತನಕ ಎಷ್ಟು ವಾರ? ಯೆರೂಸಲೇಮ್ ಕಟ್ಟುವುದಕ್ಕೆ ಶುರು ಆದದ್ರಿಂದ 69 ವಾರ ಮುಗಿಯುವಾಗ ಯೇಸುವನ್ನು ಸಿಲುಬೆಗೆ ಹೊಡಿತಾರೆ. ಯಾವಾಗ ಯೇಸು ಸ್ವಾಮಿ ಸತ್ತನೋ ಆವಾಗ 69 ವಾರ ಮುಗೀತು. ಕರೆಕ್ಟಾ? ಓಕೆ. ಇಲ್ಲಿ ನಾವು ನೋಡಿದ್ದೇವೆ, ಅತಿ ಪರಿಶುದ್ಧನನ್ನು ಯೇಸು ಕ್ರಿಸ್ತನನ್ನು ಅಭಿಷೇಕಿಸುವುದಕ್ಕೆ ಎಷ್ಟು ವಾರ? ಎಲ್ಲರೂ ಹೇಳಬೇಕು, 70 ವಾರ. ಅತಿ ಪರಿಶುದ್ಧನ ಅಭಿಷೇಕಿಸುವುದು ಅಂತಂದರೆ ಯೇಸುವಿನ 1000 ವರ್ಷ ರಾಜ್ಯ ಭೂಮಿ ಮೇಲೆ ಬರುವುದಕ್ಕೆ. ಯೇಸುವಿನ 1000 ವರ್ಷ ರಾಜ್ಯ ಭೂಮಿ ಮೇಲೆ ಬರುವುದಕ್ಕೆ ಎಷ್ಟು ವಾರ? 70 ವಾರ. ಯಾವಾಗ ಯೇಸು ಸ್ವಾಮಿ ಸತ್ತನ ಶಿಲುಬೆಯಲ್ಲಿ ಎಷ್ಟು ವಾರ ಮುಗಿತು? ಎಲ್ಲರೂ ಹೇಳಿ. 69 ಮುಗಿತ್ತು. 70 ವಾರ ಮುಗಿಯುವಾಗ ಯೇಸುವನ್ನು ಅಭಿಷೇಕ ಮಾಡ್ತಾರೆ. ಹಾಗಾದರೆ ಇನ್ನು ಎಷ್ಟು ವಾರ ಬಾಕಿ ಇದೆ? 69 ಮುಗಿತ್ತು, 70 ವಾರ ಮುಗಿಯುವಾಗ ಯೇಸುವನ್ನು ಅಭಿಷೇಕ ಮಾಡ್ತಾರೆ. ಇನ್ನು 1 ವಾರ ಉಳಿದಿದೆ ಯೇಸುವನ್ನು ಅಭಿಷೇಕ ಮಾಡೋದಕ್ಕೆ, 1000 ವರ್ಷ ರಾಜ್ಯ ಬರೋದಕ್ಕೆ 1 ವಾರ ಉಳಿದಿದೆ. 1 ದಿನ 1 ವರ್ಷ ಅಂದರೆ 1 ವಾರ ಎಷ್ಟು ವರ್ಷ? 7 ವರ್ಷ. ಆ 70ನೇ ವಾರ ಕ್ರಿಸ್ತ ವಿರೋಧಿಯ 1 ವಾರ ಅಂದರೆ 7 ವರ್ಷದ ರಾಜ್ಯ ಇನ್ನೂ ಬಂದಿಲ್ಲ. 69 ವಾರ ಮುಗಿತ್ತು, 70ನೇ ವಾರ ಇನ್ನೂ ಬಂದಿಲ್ಲ. ಅದು 1 ವಾರ. 7 ವರ್ಷ ಕ್ರಿಸ್ತ ವಿರೋಧಿ ಕಾಲ ಇನ್ನು ಬಂದಿಲ್ಲ. ಇದು 69ನೇ ವಾರ ಮುಗಿತ್ತು, 70ನೇ ವಾರ ಇನ್ನೂ ಬಂದಿಲ್ಲ. ಇದು 2ಕ್ಕೆ ನಡುವೆ ಈಗ ನಾವು ಇರ್ತೇವೆ, ಕೃಪೆಯ ಕಾಲ. ಅದೇ ನಾವು ಇಲ್ಲಿ ನೋಡ್ತೇವೆ. 69 ಮತ್ತು 70ನೇ ವಾರಗಳ ಮಧ್ಯದಲ್ಲಿಯ ಸಮಯ ಕೃಪೆಯ ಕಾಲ. ಈ ಕೃಪೆಯ ಕಾಲಕ್ಕೆ ಗಮನಿಸಬೇಕು. ಈ ಕೃಪೆಯ ಕಾಲಕ್ಕೆ ದಾನಿಯೇಲನಲ್ಲಿ ವರ್ಷವನ್ನು ಲೆಕ್ಕ ಮಾಡಿ ಬರೀಲಿಲ್ಲ. ಕೃಪೆಯ ಕಾಲಕ್ಕೆ ವರ್ಷ ಲೆಕ್ಕ ಮಾಡಿ ಯಾಕೆ? ಕೃಪೆಯ ಕಾಲವನ್ನು ಹೆಚ್ಚು ಕಡಿಮೆ ಮಾಡುವುದು ಯಾರ ಕೈಯಲ್ಲಿದೆ? ಅದಕ್ಕೆ ಇದಕ್ಕೆ ಮಾತ್ರ ಲೆಕ್ಕ ಇಲ್ಲ. ಯೆರೂಸಲೇಮ್ ಕಟ್ಟುವುದರಿಂದ 69 ವಾರಗಳು ಮುಗಿಯುವಾಗ ಯೇಸು ಕ್ರಿಸ್ತನ ಮರಣ ಆಗ್ತದೆ ಶಿಲುಬೆಯಲ್ಲಿ. 69 ವಾರ ಆವಾಗ ಮುಗೀತದೆ. 70ನೇ ವಾರ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲ ಇನ್ನೂ ಬಂದಿಲ್ಲ. ಯೇಸು ಸ್ವಾಮಿ ಸತ್ತದಕ್ಕೂ ಕ್ರಿಸ್ತ ವಿರೋಧಿಯ ಕಾಲಕ್ಕೂ ನಡುವೆ ನಾವು ಇರ್ತೇವೆ, ಕೃಪೆಯ ಕಾಲ. ಆ 70ನೇ ವಾರ 1 ವಾರ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲ ಭೂಮಿಯ ಮೇಲೆ ಮುಗಿಯುವಾಗ ಯೇಸು ಕ್ರಿಸ್ತನ 1000 ವರ್ಷದ ರಾಜ್ಯ ಅತಿ ಪರಿಶುದ್ಧನನ್ನು ಅಭಿಷೇಕಿಸುವುದು. ಈಗ 24ರಿಂದ ಓದಿ ನೋಡೋಣ. ತಿರುಗಿ ಎಲ್ಲರೂ ಗಮನಿಸಬೇಕು. ಈ ದರ್ಶನವನ್ನು ಗ್ರಹಿಸಿಕೋ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು. ಅತಿ ಪರಿಶುದ್ಧನನ್ನು ಹಾಗೆ ಓದು. ಅತಿ ಪರಿಶುದ್ಧನನ್ನು ಅಭಿಷೇಕಿಸುವುದು. ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು. 70 ವಾರ ಅತಿ ಪರಿಶುದ್ಧ ಯೇಸುವನ್ನು ಅಭಿಷೇಕಿಸುವುದಕ್ಕೆ 1000 ವರ್ಷ ಯೇಸುವಿನ ರಾಜ್ಯ ಭೂಮಿಯ ಮೇಲೆ ಬರುವುದಕ್ಕೆ ಎಷ್ಟು ವಾರ ಆಗಬೇಕು? 70 ವಾರ ಆಗಬೇಕು.
ಎಂದು ನಿಷ್ಕರ್ಷೆಯಾಗಿದೆ. ಹಾ. ಇದನ್ನು ತಿಳಿದು ಮಂದಟ್ಟು ಮಾಡಿಕೋ, ಹಾ. ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಿಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. 7 ವಾರ ಪ್ಲಸ್ 62 ವಾರ ಇಂಗ್ಲಿಷ್ನಲ್ಲಿ ಬರೆದಿದೆ. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಇಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದಕ್ಕೆ ಚೌಕವೂ ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ 7 ವಾರ ಮತ್ತು 62 ವಾರಗಳು 69 ವಾರ ಅಂದ್ರೆ 483 ವರ್ಷ ಮುಗಿದ ಮೇಲೆ ಅಭಿಷಿಕ್ತನೊಬ್ಬನು ಛೇದಿಸಲ್ಪಡುವನು. ಅಭಿಷಿಕ್ತನು ಛೇದಿಸಲ್ಪಡುವನು. ಇಂಗ್ಲಿಷ್ನಲ್ಲಿ ಮೆಸಯ ಶಲ್ ಬಿ ಕಟ್ ಆಫ್. 483 ವರ್ಷ ಮುಗಿಯುವಾಗ 69 ವಾರ. ಅವನಿಗೆ ಏನೂ ಇರದು. ಇದರಲ್ಲಿ ಅವನಿಗೆ ಏನು ಇರದು ಅಂತ ಹೇಳಿ ಬರೆದಿದೆ. ಮೆಸಯ ಶಲ್ ಬಿ ಕಟ್ ಆಫ್, ಅಭಿಷಿಕ್ತನು ಛೇದಿಸಲ್ಪಡುವನು, ಅವನಿಗೆ ಏನು ಇರದು. ಆದರೆ ಇಂಗ್ಲಿಷ್ನಲ್ಲಿ ಏನು ಬರೆದಿದೆ ನೋಡೋಣ. Messiah shall be cut off, but not for himself. ಬಟ್ ನಾಟ್ ಫಾರ್ ಹಿಮ್ಸೆಲ್ಫ್ ಅಂದರೆ ತನಗಾಗಿ ಅಲ್ಲ, ಯಾರಿಗಾಗಿ. ಆದ್ರೆ ಕನ್ನಡದಲ್ಲಿ ಏನು ಬರೆದಿದೆ, ಅವನಿಗೆ ಏನು ಇರದು. ಸೊ ಟ್ರಾನ್ಸ್ಲೇಷನ್ ನೋಡ್ಬೇಕು ನೀವು. ಸೊ ನಾಟ್ ಫಾರ್ ಹಿಮ್ಸೆಲ್ಫ್, ಅವನಿಗೆ ಏನು ಇರದು. ನಾಟ್ ಫಾರ್ ಹಿಮ್ಸೆಲ್ಫ್ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಅವನಿಗೆ ಏನು ಇರದು, ಸಂಬಂಧನೇ ಇಲ್ಲ ಟ್ರಾನ್ಸ್ಲೇಷನ್. ಅದಕ್ಕಾಗಿ ನೀವು ಸ್ವಲ್ಪ ಬೇರೆ ಬೇರೆ ಟ್ರಾನ್ಸ್ಲೇಷನ್ ನೋಡಬೇಕು. ಆವಾಗ ಪಾಪ ನಾವು ತಪ್ಪು ಹೇಳಬಾರ್ದು. ಬೈಬಲ್ ಇಷ್ಟು ಕಷ್ಟಪಟ್ಟು ನಮಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಅದರ ಫುಟ್ ನೋಟು ತಲಗ ಕೊಟ್ಟಿದ್ದಾರೆ. ಏನೇನಾದ್ರು ಮಿಸ್ಟೇಕ್ ಆಗಿದೆ ಫುಟ್ ನೋಟು ಅದನ್ನು ನೀವು ನೋಡಬೇಕು. ಇದಕ್ಕೆ ನಾವು ಹೇಳ್ತೇವೆ, ಬೇರೆ ಓದುವುದಲ್ಲ, ಧ್ಯಾನ ಮಾಡಬೇಕು. ಧ್ಯಾನ. ದೇವರ ಕೃಪೆಯಿಂದ ನಾನು ಬೈಬಲ್ ಓದುವಾಗ ಗಮನಿಸಬೇಕು. ನಾನು ಬೈಬಲ್ ಓದುವಾಗ ತಮಿಳ್ ಬೈಬಲ್, ಮರಾಠಿ ಬೈಬಲ್, ಹಿಂದಿ ಬೈಬಲ್, ಕನ್ನಡ ಬೈಬಲ್, ತೆಲುಗು ಬೈಬಲ್, ಇಂಗ್ಲೀಷ್ನಲ್ಲಿ KJV, NKJV, ESV, ಡಿಕ್ಷನರಿ, ಇದೆಲ್ಲ ನನ್ನ ಟೇಬಲ್ ಮೇಲೆ ಇರ್ತದೆ. ಒಂದು ಶಬ್ದ ಕರೆಕ್ಟಾಗಿ ನಾನು ಕಂಡು ಹಿಡಿಬೇಕಾದ್ರೆ ಇದೆಲ್ಲ ಹುಡುಕ್ತೇನೆ. ಒಂದು ಶಬ್ದಕ್ಕಾಗಿ ಕೆಲವು ಸಾರಿ 3-4 ದಿನ ತನಕ ನಾನು ಕುಂತಿದ್ದೇನೆ ಫಾರ್ ಒನ್ ವರ್ಡ್. ಸೊ ಅದಕ್ಕೆ ಟ್ರಾನ್ಸ್ಲೇಷನ್, ಬೇರೆ ಬೇರೆ ಟ್ರಾನ್ಸ್ಲೇಷನ್ ನೋಡಿ ನಾವು ಅದನ್ನು ಕಂಡು ಹಿಡಿದು ತಿಳ್ಕೊಳ್ಬೇಕು. ಇದಕ್ಕೆ ಹೇಳ್ತಾರೆ ಮೆಡಿಟೇಷನ್. ಓದೋದು ಬೇರೆ, ಮೆಡಿಟೇಷನ್ ಮಾಡೋದು ಬೇರೆ. ಸೊ ನೀವು ಮೆಡಿಟೇಷನ್ ಮಾಡಬೇಕು. ಆವಾಗ ಇದು ಎಲ್ಲ ಗೂಢಾರ್ಥಗಳು ನಿಮಗೆ ದೇವರು ತಿಳಿಸ್ಕೊಡ್ತಾನೆ. ಹಲ್ಲೆಲೂಯಾ. ಓಕೆ. ಸೊ ಮೆಸ್ಸಿಯಾ ಶಲ್ ಕಟ್ ಆಫ್ ಬಟ್ ನಾಟ್ ಫಾರ್ ಹಿಮ್ಸೆಲ್ಫ್, ತನಗಾಗಿ ಅಲ್ಲ, ಅಂದರೆ ಜಗತ್ತಿನ ಜನರಿಗಾಗಿ ಸಾಯ್ತಾನೆ. ಕನ್ನಡದಲ್ಲಿ ನುಗ್ಗುವ ಪ್ರಭುವಿನ ಜನರು. ನುಗ್ಗುವ ಪ್ರಭು ಅಂತಂದರೆ ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿಯ ಜನರು ಪಟ್ಟಣವನ್ನು, ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಯಾವುದು? ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಹಾಳು ಮಾಡುವುದು. ಓಕೆ. ಈ ತುಂಬಿ ತುಳುಕುವ ಅಂತ ಹೇಳಿದೆಯಲ್ಲ, ಅದಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ ತಲಗ ಫುಟ್ ನೋಟ್ ಓದ್ರಿ ನೋಡೋಣ. ಕಟ್ಟ ಕಡೆಗೆ ಅವನು ತುಂಬಿ ತುಳುಕುವ ಪ್ರಳಯದ ಪಾಲಾಗುವನು. ಕಟ್ಟ ಕಡೆಗೆ ಅವನು ತುಂಬಿ ತುಳುಕುವ ಪ್ರಳಯಕ್ಕೆ ಪಾಲಾಗುವನು, ಅಂದ್ರೆ ದೇವರ ಕೋಪಕ್ಕೆ ಪಾಲಾಗುವನು. ಫುಟ್ ನೋಟ್ನಲ್ಲಿ ಬರೆದಿದೆ ಕರೆಕ್ಟಾಗಿ. ಆ ಪ್ರಭುವು ಪಟ್ಟಣವನ್ನು ಹಾಳು ಮಾಡುವನು. ನುಗ್ಗುವ ಪ್ರಭು ಅಂದರೆ ಕ್ರಿಸ್ತ ವಿರೋಧಿ ಪಟ್ಟಣವನ್ನು ಹಾಳು ಮಾಡುವನು. ಕಟ್ಟ ಕಡೆಗೆ ಆ ಕ್ರಿಸ್ತ ವಿರೋಧಿ ಪ್ರಳಯ, ದೇವರ ಕೋಪವೆಂಬ ಪ್ರಳಯದಿಂದ ಹಾಳಾಗುವನು. 7 ವರ್ಷ ದೇವರ ಕೋಪ ಈ ಭೂಮಿ ಮೇಲೆ ಬರ್ತದೆ. ಈ 7 ವರ್ಷ ಕ್ರಿಸ್ತ ವಿರೋಧಿ ಕಾಲ. 7 ವರ್ಷ ಎಂಬಂತ ಈ ಶಬ್ದ ಪ್ರಕಟಣೆಯಲ್ಲಿಲ್ಲ, ದಾನಿಯೇಲ್ ಪುಸ್ತಕದಲ್ಲಿದೆ. ಮುಂದೆ ಹೋದ್ರಿ. ಅಂತ್ಯದವರೆಗೂ ಯುದ್ಧವಾಗುವುದು. ಅಂತ್ಯವರೆಗೂ ಯುದ್ಧವಾಗುವುದು. ಕ್ರಿಸ್ತ ವಿರೋಧಿ ಕಾಲದಲ್ಲಿ ಅಂತ್ಯವರೆಗೂ ಯುದ್ಧವಾಗುವುದು. ಇದು ನಿಮಗೆ ಚೆನ್ನಾಗಿ ಗಮನಿಸಬೇಕು.
ಆಶ್ಚರ್ಯ ಆಗ್ತದೆ. ದಾನಿಯೇಲ್ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತ ವಿರೋಧಿ ಜಗತ್ತಿನ ಯಾವ ಏರಿಯಾದಿಂದ ಬರ್ತಾನೆ, ಯಾವ ಏರಿಯಾದಿಂದ ಬರ್ತಾನೆ, ದಾನಿಯೇಲ್ ಪುಸ್ತಕದಲ್ಲಿ ಬರೆದಿದೆ. ಕ್ರಿಸ್ತ ವಿರೋಧಿ ಇಸ್ರಾಯೇಲ್ ಜನರನ್ನ ಹೇಗೆ ಕೊಲೆ ಮಾಡ್ತಾನೆ, ಹೇಗೆ ತ್ರಾಸು ಕೊಡ್ತಾನೆ, ಅದೆಲ್ಲ ದಾನಿಯೇಲ್ ಪುಸ್ತಕದಲ್ಲಿ ಬರೆದಿದೆ. ಆಶ್ಚರ್ಯಪಡ್ತೀರಿ ನೀವು ಮುಂದೆ ಹೋಗುವಾಗ. ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಆ ಪ್ರಭುವು ಅಂದರೆ ಕ್ರಿಸ್ತ ವಿರೋಧಿ 1 ವಾರದ ಮಟ್ಟಿಗೆ, ತಿರುಗಿ ಓದೋಣ ಸ್ವಲ್ಪ. ಆ ಪ್ರಭು ಅಂದರೆ ಕ್ರಿಸ್ತ ವಿರೋಧಿ 1 ವಾರದ ಮಟ್ಟಿಗೆ 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ದೃಢವಾದ ಸಮಾಧಾನದ ಒಡಂಬಡಿಕೆ ಮಾಡ್ತಾನೆ ಕ್ರಿಸ್ತ ವಿರೋಧಿ. ಎಷ್ಟು ದಿನ? ಇಲ್ಲಿ ಎಷ್ಟು ದಿನ? 1 ವಾರ. 1 ವಾರ ಅಂದ್ರೆ ಎಷ್ಟು ದಿನ? 7 ದಿನ ಅಂದ್ರೆ ಎಷ್ಟು ವರ್ಷ? 7 ವರ್ಷ. ಕ್ರಿಸ್ತ ವಿರೋಧಿ ಕಾಲ ಈ ಭೂಮಿಯಲ್ಲಿ ಮೇಲೆ 7 ವರ್ಷ ಬರ್ತದೆ. ಈಗ ಗಮನಿಸಬೇಕು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅರ್ಧ ವಾರದಲ್ಲಿ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಅಂದರೆ 7 ದಿನಗಳು, 1 ವಾರ, 7 ದಿನಗಳು, 7 ವರ್ಷ ಎಲ್ಲ ರಾಜರ ಸಂಗಡ ಒಡಂಬಡಿಕೆ ಮಾಡ್ತಾನೆ, ಸಮಾಧಾನದ ಒಡಂಬಡಿಕೆ. ಅದರಲ್ಲಿ ಅರ್ಧ ವಾರದಲ್ಲಿ ಅದನ್ನು ಮೀರುತ್ತಾನೆ. 2ನೇ 3.5 ವರ್ಷದಲ್ಲಿ ಫುಲ್ಲು ಅವನು ಕೊಟ್ಟಂಥ ಸಮಾಧಾನದ ಒಡಂಬಡಿಕೆಯನ್ನು ಅವನೇ ಮುರಿದು ಇಸ್ರಾಯೇಲ್ ಜನರನ್ನು ಬಹಳ ಕಷ್ಟ ಕೊಡ್ತಾನೆ. ನಾನೇ ಮೆಸ್ಸಿಯ, ನನ್ನನ್ನು ನಮಸ್ಕಾರ ಮಾಡ್ರಿ ಅಂತಾನೆ. 2ನೇ 3.5 ವರ್ಷದಲ್ಲಿ, ಮೊದಲನೇ 3.5 ವರ್ಷದಲ್ಲಿ ಸಮಾಧಾನವಾಗಿ ರಾಜ್ಯ ಮಾಡ್ತಾನೆ. 2ನೇ 3.5 ವರ್ಷದಲ್ಲಿ ಜನರು ಹೇಳ್ತಾನೆ ನಾನೇ ರಾಜ ಅಂತ, ನಾನೇ ಮೆಸ್ಸಿಯ ಅಂತಾನೆ. ಯಾರು ನಮಸ್ಕಾರ ಮಾಡೋದಿಲ್ಲ ಅವರನ್ನು ಕೊಳ್ಳುತ್ತಾನೆ. ಮುಖ್ಯವಾಗಿ ಇಸ್ರಾಯೇಲ್ ಜನರು ನಮಸ್ಕಾರ ಮಾಡುವುದಿಲ್ಲ. 2ನೇ 3.5 ವರ್ಷದಲ್ಲಿ ಆವಾಗ ಅವರನ್ನು ಕೊಳ್ಳುತ್ತಾನೆ. ಈ 7 ವರ್ಷ ಕ್ರಿಸ್ತ ವಿರೋಧಿ ಕಾಲ ಎಂಬುದು ನಾವು ದಾನಿಯೇಲ್ ಪುಸ್ತಕದಲ್ಲಿ ನೋಡ್ತೇವೆ. ಈಗ ದಾನಿಯೇಲ್ ಪುಸ್ತಕದಲ್ಲಿ ಕನಸಿನ ಮೂಲಕವಾಗಿ, ಸ್ವಪ್ನಗಳ ಮೂಲಕವಾಗಿ ದೇವರು ಮುಂದೆ ಬರಲಿಕ್ಕಿರುವಂತಹ ಘಟನೆಗಳನ್ನು ದಾನಿಯೇಲನಿಗೆ ಪ್ರಕಟಣೆ ಮಾಡ್ತಾನೆ. ಗಮನಿಸಬೇಕು. ಮುಖ್ಯವಾಗಿ ದಾನಿಯೇಲ 2ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ. ಯಾವ ಅಧ್ಯಾಯ? 2, 7, 8. ಈ 3 ಅಧ್ಯಾಯದಲ್ಲಿ ಮುಂದೆ ನಡಲಿಕ್ಕಿರುವಂಥ ಸಂಭವಗಳನ್ನು ದೇವರು ತೋರ್ಪಡಿಸ್ತಾನೆ ದಾನಿಯೇಲನಿಗೆ. ಈಗ ಗಮನಿಸಬೇಕು. ದಾನಿಯೇಲ 2ನೇ ಅಧ್ಯಾಯ ನೆಬೂಕದ್ನೆಚ್ಚರ್ ರಾಜನಿಗೆ ಬಂದ ಸ್ವಪ್ನ. 2ನೇ ಅಧ್ಯಾಯ ಯಾರಿಗೆ ಬಂದ ಸ್ವಪ್ನ? ನೆಬೂಕದ್ನೆಚ್ಚರನಿಗೆ. ಅದರ ಅರ್ಥವನ್ನು ಹೇಳಿದ್ದು ದಾನಿಯೇಲ. ಅರ್ಥ ಹೇಳಿದ್ದು ಯಾರ್ರಿ? ದಾನಿಯೇಲ. ಸ್ವಪ್ನ ಬಂದದ್ದು ಯಾರಿಗೆ? ನೆಬೂಕದ್ನೆಚ್ಚರನಿಗೆ. ಓಕೆ, ಇದು 2ನೇ ಅಧ್ಯಾಯ ಆದ ಮೇಲೆ ಹೆಚ್ಚು ಕಡಿಮೆ 48 ವರ್ಷ ಆದ ಮೇಲೆ 7ನೇ ಅಧ್ಯಾಯ. ಅಂದರೆ ದಾನಿಯೇಲ 2ನೇ ಅಧ್ಯಾಯಕ್ಕೂ 7ನೇ ಅಧ್ಯಾಯಕ್ಕೂ ನಡುವೆ 48 ವರ್ಷ ಆದ ಮೇಲೆ ಈ ಸ್ವಪ್ನ, 7ನೇ ಅಧ್ಯಾಯದ ಸ್ವಪ್ನ, ಈ ಸ್ವಪ್ನ ಯಾರಿಗೆ ಬಂತು? ದಾನಿಯೇಲನಿಗೆ ಬಂತು. ಅವನೇ ಮತ್ತು ಅದಕ್ಕೆ ಅರ್ಥವನ್ನು ಬರೆದಿಟ್ಟಿದ್ದಾನೆ. ಈ ಸ್ವಪ್ನ ಯಾರಿಗೆ ಬಂತು? ನೆಬೂಕದ್ನೆಚ್ಚರ್. ಅರ್ಥ ಹೇಳಿದ್ದು ದಾನಿಯೇಲ. ಈ ಸ್ವಪ್ನ ಯಾರಿಗೆ ಬಂತು? ದಾನಿಯೇಲನಿಗೆ ಬಂತು. ಅವನೇ ಅರ್ಥ ಬರೆದಿಟ್ಟಿದ್ದಾನೆ. ಇದು ಕೂಡ ದಾನಿಯೇಲನಿಗೆ ಬಂತು.
8ನೇ ಅಧ್ಯಾಯನು. ಅರ್ಥನೂ ಅವನೇ ಬರೆದಿಟ್ಟಿದ್ದ. ಇದು ಎರಡಕ್ಕೆ ನಡುವೆ 2 ವರ್ಷ, ಇದು ಎರಡಕ್ಕೆ ನಡುವೆ 48 ವರ್ಷ, ಇದು ಎರಡಕ್ಕೆ ನಡುವೆ 2 ವರ್ಷ. ಓಕೆ, ಈಗ ನೆಬೂಕದ್ನೆಚ್ಚರನು ಏನು ಮಾಡಿದನೋ? ಯುದ್ಧ ಮಾಡಿದನೋ. ಎಲ್ಲಿ? ಇಸ್ರಾಯೇಲ್ ದೇಶದ ಮೇಲೆ ಯುದ್ಧ ಮಾಡಿ ಏನು ಮಾಡಿಬಿಟ್ಟನು? ಅಲ್ಲಿದ್ದಂಥ ಪಾತ್ರಗಳನ್ನು, ದೇವಾಲಯದಲ್ಲಿದ್ದಂಥ ಪಾತ್ರಗಳನ್ನು ತೊಗೊಂಡು ಬಂದನು ಮತ್ತು ಬಹಳ ಜನರನ್ನು ಸೆರೆ ಹಿಡ್ಕೊಂಡು ಬಂದನು. ಬಂದು ತನ್ನ ದೇಶದಲ್ಲಿ ಇಟ್ಟನು. ಆವಾಗ ಬಂದವರು ನಾನು ನಿಮಗೆ ಹೇಳಿದನು, ದಾನಿಯೇಲ, ಶದ್ರಾಕ್, ಮೇಷಾಕ್, ಆಬೇದ್ನೆಗೋ ಇವರೆಲ್ಲ. ಓಕೆ, ಎಲ್ಲ ಬಂದ ಮೇಲೆ ಏನೇನಾಯಿತು ಅಂತಂದರೆ, ನೆಬೂಕದ್ನೆಚ್ಚರ ತನ್ನ ದೇಶಕ್ಕೆ ಬಂದ ಮೇಲೆ ತನ್ನ ಮಂತ್ರಿಗೆ ಹೇಳಿದನು. ಏನು ಹೇಳಿದನು? ನೋಡಪ್ಪ, ಅಲ್ಲಿಂದ ದಾಸರಾಗಿ ಹಿಡ್ಕೊಂಡು ಬಂದಿದ್ದೇವಲ್ಲ, ಅವರಲ್ಲಿ ರಾಜಕುಲದವರು, ಸುಂದರವಾಗಿ ಇರುವವರು, ಶರೀರದಲ್ಲಿ ಯಾವುದು ದೋಷ ಇಲ್ಲದವರಾದ ಕೆಲವು ಯವನಸ್ಥರನ್ನು ನೀನು ಆರಿಸಿಕೊಂಡು 3 ವರ್ಷ ಅವರಿಗೆ ಟ್ರೈನಿಂಗ್ ಕೊಡಬೇಕು. ಏನು ಟ್ರೈನಿಂಗ್ ಕೊಡಬೇಕು? ನಮ್ಮ ಭಾಷೆ ಕಲಿಸ್ಬೇಕು ಅವ್ರಿಗೆ. ಇರಾಕ್ನ ಭಾಷೆ, ಅದಕ್ಕೆ ಏನು ಹೇಳ್ತಾರೆ? ಕಲ್ದೆಯರ ಭಾಷೆ ಅಂತಾರೆ. ಇರಾಕ್ನ ಬಾಬೆಲ್ನ ಭಾಷೆ ಕಲಿಸ್ಬೇಕು. ಮತ್ತು ನಾನು ಮಾಡುವಂಥ ಊಟವನ್ನೇ ಅವ್ರಿಗೆ ಕೊಡಿಸ್ಬೇಕು. 3 ವರ್ಷ ಎಲ್ಲ ಅವ್ರಿಗೆ ಕಲಿಸ್ಬೇಕು. 3 ವರ್ಷ ಆದ ಮೇಲೆ ಅವ್ರನ್ನೆಲ್ಲ ನನ್ನ ಮುಂದೆ ತರಬೇಕು. ನಾನು ಅವ್ರಿಗೆಲ್ಲ ಟೆಸ್ಟ್ ಮಾಡ್ತೇನೆ. ಯಾರು ಬುದ್ಧಿವಂತರಾಗಿರ್ತಾರೋ ನನ್ನ ಅರಮನೆಯಲ್ಲಿ ನನಗೆ ಸೇವೆ ಮಾಡ್ತಾರೆ ಅಂತಂತ ಹೇಳಿದರು. ಅದರಲ್ಲಿ ಟ್ರೈನಿಂಗ್ನಲ್ಲಿ ಇದ್ದವರೇ ಈ ದಾನಿಯೇಲ, ಶದ್ರಾಕ್, ಮೇಷಾಕ್, ಆಬೇದ್ನೆಗೋ. ಆದರೆ ಏನಾಯ್ತು ಗೊತ್ತಾ? ಓದುವುದಕ್ಕಿಂತ ಮುಂಚೆ ಹೇಳ್ತೇನೆ ನಿಮಗೆ. ರಾಜ ಏನು ಹೇಳಿದನೋ, ನಾನು ಮಾಡುವಂಥ ಊಟ ಅವ್ರಿಗೆ ಕೊಡ್ರಿ, ನಾನು ಕುಡಿಯುವಂಥ ದ್ರಾಕ್ಷಾರಸ ಅವ್ರಿಗೆ ಕೊಡ್ರಿ. ಆದರೆ ದಾನಿಯೇಲ, ಶದ್ರಾಕ್, ಮೇಷಾಕ್, ಆಬೇದ್ನೆಗೋ ಅವ್ರ ಮೇಲೆ ಇದ್ದಂಥ ಅಧಿಕಾರಿಗೆ ಏನು ಹೇಳಿದನಂತಂದ್ರೆ, ನೋಡಪ್ಪ, ನಾವು ದೇವರನ್ನು ಆರಾಧನೆ ಮಾಡ್ತೇವೆ. ಈ ರಾಜ ಕುಡಿಯುವಂಥ ಸಾರ ಎಲ್ಲ ನಾವು ಕುಡಿಯುವುದಿಲ್ಲ ಮತ್ತು ನಮ್ಮ ಶರೀರ ನಾವು ಹಾಳು ಮಾಡುವುದಿಲ್ಲ. ಅದಕ್ಕೆ ನಮಗೆ ಬೇರೆ ತರಕಾರಿ ಕೊಟ್ಬಿಡು, ಕಾಯಿ ಪಲ್ಯ ಕೊಡು, ನೀರು ಕೊಡು, ಸಾಕು. ನಮಗೆ ಮತ್ತು ನಾನ್ ವೆಜ್ ಬೇಡ, ಇದು ಸಾರ ಯಾವುದು ಬೇಡ ಅಂತ ಹೇಳಿಬಿಟ್ರು. ಆವಾಗ ಅವ ಅಧಿಕಾರಿಯಾಗಿದ್ದವನು ಏನು ಹೇಳಿದ? ನೋಡ್ರಿ, ರಾಜ ಹೇಳಿದ್ದಾನೆ ಮತ್ತು ರಾಜನ ಮುಂದೆ ಎಲ್ಲರ ಮುಖಕ್ಕಿಂತ ನಿಮ್ಮ 4 ಮಂದಿಯ ಮುಖ ಸಣ್ಣದಾಗಿದ್ದರೆ ರಾಜ ಏನು ಮಾಡ್ತಾನೆ? ನನ್ನನ್ನು ಕೊಳ್ಳುತ್ತಾನೆ. ನನ್ನ ತಲೆಯನ್ನು ವಗಿಸುವುದಕ್ಕೆ ನೀವು ಯಾಕಪ್ಪ ಕಾರಣರಾಗಿರ್ತೀರಿ? ದಾನಿಯೇಲ ಏನು ಹೇಳ್ತಾನೆ ಆ ಅಧಿಕಾರಿಗೆ? ನೋಡಪ್ಪ, ರಾಜ ಹೇಳಿದಾನೆ ಕರೆ, ನೀನು ಒಂದು ಮಾಡು, 10 ದಿನ ನಮ್ಮನ್ನು ಟೆಸ್ಟ್ ಮಾಡು. ಎಷ್ಟು ದಿನ? ನಮಗೆ ಬರೀ ಕಾಯಿ ಪಲ್ಯ ಕೊಡು, ನೀರು ಕೊಡು, ಉಳಿದವರಿಗೆಲ್ಲ ಏನು ಮಾಡು? ರಾಜನ ಊಟ ಮತ್ತು ದ್ರಾಕ್ಷಾರಸ ಎಲ್ಲ ಕೊಡು. 10 ದಿನ ನೋಡು, ಆಮೇಲೆ ನಮ್ಮ ಮುಖ ನೋಡು, ಅವ್ರ ಮುಖ ನೋಡು, ಮತ್ತು ನಿನ್ನ ಮನಸ್ಸಿಗೆ ಹೆಂಗೆ ಬರ್ತದೆ ಹಾಗೆ ಮಾಡು. 10 ದಿನ ಈ 4 ಮಂದಿಗೆ ಬರೀ ಕಾಯಿ ಪಲ್ಯ ನೀರು ಕೊಟ್ಟ. 10 ದಿನ ಬಿಟ್ಟು ನೋಡಿದರೆ ಉಳಿದ ಎಲ್ಲರ ಮುಖಕ್ಕಿಂತ ಈ 4 ಮಂದಿಯ ಮುಖ ಬ್ರೈಟ್, ಸುಂದರ. ಅವ ಏನು ಮಾಡಿಬಿಟ್ಟ ಅಧಿಕಾರಿ? ಆಯ್ತಪ್ಪ, ಮತ್ತು ನೀವು ಹೇಳಿದ ಹಾಗೆ ನಿಮಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿಬಿಟ್ಟ. 3 ವರ್ಷ ಆದ ಮೇಲೆ ಬೈಬಲ್ನಲ್ಲಿ ಬರೆದಿದೆ, ಎಲ್ಲರನ್ನು ಟೆಸ್ಟ್ ಮಾಡುವಾಗ ಉಳಿದ ಆ ದೇಶದಲ್ಲಿ ಇದ್ದಂಥ ಎಲ್ಲ ಪಂಡಿತರು, ಜೋಯಿಸರು, ಜ್ಞಾನಿಗಳು ಎಲ್ಲರಿಗಿಂತ ದೇವರು ಈ 4 ಮಂದಿಗೆ 10ರಷ್ಟು ಹೆಚ್ಚು ಜ್ಞಾನ ಕೊಟ್ಟನಂತೆ. ಯಾಕೆ ಕೊಟ್ಟನಪ್ಪ? ಈ ಶದ್ರಾಕ್, ಮೇಷಾಕ್, ಆಬೇದ್ನೆಗೋ, ದಾನಿಯೇಲಿಗೆ ಎಲ್ಲಿದ್ದಾರೆ? ಇರಾಕ್ನಲ್ಲಿ, ಬಾಬೆಲ್ನಲ್ಲಿ. ಯಾರಾಗಿದ್ದಾರೆ? ಗುಲಾಮರಾಗಿದ್ದಾರೆ.
ಆ ಗುಲಾಮರಾಗಿ ಇದ್ದಂಥ ದೇಶದಲ್ಲಿಯೂ ಈ ಯವನಸ್ಥರಿಗೆ ಮನಸ್ಸಿನಲ್ಲಿ ಒಂದು ಆಸೆ, ಏನು? ನಾವು ದೇವರಿಗಾಗಿ ಪರಿಶುದ್ಧವಾಗಿ ಜೀವನ ಮಾಡಬೇಕು. ಹಲ್ಲೆಲೂಯಾ. ಏನು ಅವ್ರಿಗೆ ಮನಸ್ಸಿತ್ತು? ನಾವು ದೇವರಿಗೆ ಪರಿಶುದ್ಧವಾಗಿ ಜೀವನ ಮಾಡ. ಇದು ಒಂದೇ ಅವ್ರ ಮನಸ್ಸಿನಲ್ಲಿ ತಗೊಂಡಂಥ ನಿರ್ಣಯ. ದೇವರು ಇಡೀ ದೇಶದಲ್ಲಿ ಇದ್ದ ಎಲ್ಲರಿಗಿಂತ 10 ಪಟ್ಟು ಜ್ಞಾನ ಈ 4 ಮಂದಿಗೆ ಕೊಟ್ಟು ಅರಮನೆಯಲ್ಲಿ ನಿಂದಿರಿಸಿದ ಸೇವೆ ಮಾಡಲಿಕ್ಕೆ. ಗುಲಾಮರಾಗಿ ಹೋದವರು ರಾಜನ ಕೈಯಲ್ಲಿರ್ತಾರೆ ಅರಮನೆಯಲ್ಲಿ. ಎಲ್ಲ ಯವನಸ್ಥರು ಚೆನ್ನಾಗಿ ಗಮನಿಸಬೇಕು. ಯವನಸ್ಥರೆಲ್ಲ ಚೆನ್ನಾಗಿ ಗಮನಿಸ್ರಿ. ನಿಮ್ಮ ಜೀವನದಲ್ಲಿ ಯೇಸುವಿಗೆ ಪರಿಶುದ್ಧರಾಗಿ ಜೀವನ ಮಾಡಬೇಕಂತೇಳಿ ಒಂದೇ ಒಂದು ಮನಸ್ಸು ನಿಮಗಿದ್ದರೆ ಸಾಕು. ಇಡೀ ದೇಶವನ್ನೇ ನಿಮ್ಮ ಮೂಲಕವಾಗಿ ಯೇಸು ಸ್ವಾಮಿ ಅಲಗಾಡಿಸ್ತಾನೆ. ಹಲ್ಲೆಲೂಯಾ. ಮತ್ತು ಯವನಸ್ಥರ ಜೀವನ ನೋಡ್ರಿ, ಯವನಸ್ಥರ ಜೀವನ ಹಾಗೇ ದೇವರ ಮೇಲಕ್ಕೆ ಎತ್ತಿ ಬಿಡ್ತಾನೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಣಯ ಬರಬೇಕು. ಏನು ನಿರ್ಣಯ? ನಾನು ಯೇಸುವಿಗೆ ಪರಿಶುದ್ಧಲಾಗಿ ಜೀವನ ಮಾಡಬೇಕು. ಈ ಮನಸ್ಸಿದ್ದರೆ ಸಾಕು. ನಿಮ್ಮ ಭವಿಷ್ಯ ನೋಡ್ರಿ, ದೇವರು ಹೇಗೆ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಓಕೆ, ಈಗ ನೆಬೂಕದ್ನೆಚ್ಚರ್ ರಾಜನು ಬಾಬೆಲ್ಗೆ ಬಂದ ಮೇಲೆ ಅವನಿಗೆ ಒಂದು ಸ್ವಪ್ನ ಬಂತು. ಅದರಲ್ಲಿ ಅವನಿಗೆ ಭಾಳ ಮನಸ್ಸು ಗಲಿಬಿಲಿ ಆಯಿತು. ಮನಸ್ಸು ಗಲಿಬಿಲಿ ಆದ ಕೂಡಲೇ ತನ್ನ ದೇಶದಲ್ಲಿ ಇರೋರಿಗೆಲ್ಲ ಒಂದು ಅಪ್ಪಣೆ ಕೊಡ್ತಾನೆ. ಏನು? ಎಲ್ಲ ಜೋಯಿಸರು, ಪಂಡಿತರು, ಜ್ಞಾನಿಗಳು ಎಲ್ಲರನ್ನ ಕರ್ಕೊಂಡು ಬರ್ರಿ ನನ್ನ ಮುಂದೆ. ಅವ್ರು ಬರಲಿ. ಅವ್ರು ಬಂದು ನಾನು ಕಂಡಂಥ ಸ್ವಪ್ನ ಮತ್ತು ಅರ್ಥ ನನಗೆ ಹೇಳಲಿ. ಅದನ್ನು ಅವರು ಹೇಳಿದರೆ ಅವ್ರಿಗೆ ನಾನು ಬಹಳ ಬಹುಮಾನ ಕೊಡ್ತೇನೆ. ಹೇಳಲಿಲ್ಲ ಅವರೆಲ್ಲ ಏನು ಮಾಡ್ತೇನೆ? ತುಂಡು ಮಾಡಿಬಿಡ್ತೇನೆ ಅಂತ ಹೇಳಿಬಿಟ್ಟು. ಈಗ ಎಲ್ಲರನ್ನ ಕರ್ಕೊಂಡು ಬಂದರು. ಯಾರೂ ಹೇಳಲಿಕ್ಕಾಗಲಿಲ್ಲ. ಆದರೆ ಲಾಸ್ಟ್ ದಾನಿಯೇಲ್ ಬಂದು ರಾಜನ ಮುಂದೆ ನಿಲ್ಲುವಂಥ ಒಂದು ಸಂದರ್ಭ ಬಂತು. ಅವನು ಹೇಳ್ತಾನೆ, ನಾನು ಹೇಳ್ತೇನೆ ರಾಜ, ನನ್ನ ಸ್ವಪ್ನ ಮತ್ತು ಅರ್ಥ ಎರಡು ಹೇಳಬೇಕು. ಸ್ವಪ್ನನೂ ನೀವೇ ಹೇಳಬೇಕು, ಅರ್ಥನೂ ನೀವೇ ಹೇಳಬೇಕು. ಅವ್ರು ಹೇಳಿದರು, ರಾಜ ನೀನು ಸ್ವಪ್ನ ಹೇಳಪ್ಪ, ನಾವು ಅರ್ಥ ಹೇಳ್ತೇವೆ. ಇಲ್ಲ, ಮತ್ತು ನಾನು ಸ್ವಪ್ನ ಹೇಳಿ ನೀವು ಏನಾದರೆ ಅರ್ಥ ಹೇಳಿದರೆ, ನನ್ನ ಸ್ವಪ್ನ ನೀವು ಹೇಳಿದರೆ ಅರ್ಥ ಹೇಳಲಿಕ್ಕೆ ನಿಮಗೆ ಆಗ್ತದೆ ಅಂತೇಳಿ ನನಗೆ ನಂಬಿಕೆ ಬರ್ತದೆ. ಎರಡು ನೀವೇ ಹೇಳಬೇಕು. ಯಾರು ಹೇಳಲಿಕ್ಕಾಗಲಿಲ್ಲ. ಲಾಸ್ಟ್ ದಾನಿಯೇಲ್ ಬಂದು ರಾಜನ ಮುಂದೆ ನಿಂತ, ನಾನು ಹೇಳ್ತೇನೆ ಅಂತೇಳಿ. ಆವಾಗ ದಾನಿಯೇಲನ ವಯಸ್ಸು ಎಷ್ಟು ಗೊತ್ತಾ? ನೆಬೂಕದ್ನೆಚ್ಚರ್ ರಾಜನ ಸ್ವಪ್ನ ಅರ್ಥ ರಾಜನ ಮುಂದೆ ಹೇಳುವುದಕ್ಕೆ ದಾನಿಯೇಲ್ ಬಂದು ನಿಲ್ಲುವಾಗ ಅವನ ವಯಸ್ಸು ಕೇವಲ 16 ಅಥವಾ 17 ಅಷ್ಟೇ. ಒಂದು ಯವನಸ್ಥ ಹುಡುಗ ರಾಜನ ಮುಂದೆ ಬಂದು ನಿಂತಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಒಂದು ಮನಸ್ಸು ದಾನಿಯೇಲನಿಗೆ ಇತ್ತು, ನಾನು ದೇವರಿಗೆ ಪರಿಶುದ್ಧನಾಗಿ ಜೀವನ ಮಾಡಬೇಕು. ದೇವರು ಜ್ಞಾನವನ್ನು ಕೊಟ್ಟದ. ಆಯಿತು, ಆ ಸ್ವಪ್ನ ಏನು, ಅದರ ಅರ್ಥ ಏನು, ಅದನ್ನು ನೀವು ನೋಡಿದರೆ ಜಗತ್ತಿನಲ್ಲಿ ಮುಂದೆ ನಡಲಿಕ್ಕಿರುವಂಥ ಘಟನೆಗಳನ್ನು ದೇವರು ನೆಬೂಕದ್ನೆಚ್ಚರನಿಗೆ ಸ್ವಪ್ನವಾಗಿ ಕೊಟ್ಟು ಅರ್ಥವನ್ನು ದಾನಿಯೇಲ್ ಮೂಲಕವಾಗಿ ಬೈಬಲ್ನಲ್ಲಿ ಬರೆದಿಟ್ಟಿದ್ದಾನೆ. ಅದರಲ್ಲಿ ಯೇಸು ಸ್ವಾಮಿಯ ಬರೋಣ, ಆತನ ಬಂದು ಏನು ಮಾಡ್ತಾನೆ, 1000 ವರ್ಷ ರಾಜ್ಯ ಏನು ಮಾಡ್ತಾನೆ, ಇದು ಎಲ್ಲ ಆ ಸ್ವಪ್ನದಲ್ಲಿ ಬರ್ತದೆ. ನೋಡಿದರೆ ಆಶ್ಚರ್ಯ ಪಡ್ತೀರಿ.